Hi students, very good morning to all. ಈಗ ರಂಗ ಎಜುಕೇಶನ್ ವರ್ಲ್ಡ್ ಆಪ್ ಇಂದ ಹೊಸ ನ್ಯೂಸ್ ಅಪ್ಡೇಟ್ ಆಗಿದೆ. ಮೀನ್ಸ್ ಇದಕ್ಕೂ ಮುಂಚೆನೆ ಆಲ್ರೆಡಿ ರಂಗ ಎಜುಕೇಶನ್ ವರ್ಲ್ಡ್ ಆಪ್ ಅಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಅಂಡ್ ಮ್ಯಾಥ್ಸ್ ಸೈನ್ಸ್ ಬೇಸಿಕ್ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದೆ. ಬಟ್ ಈಗ ಹೊಸ ಅಪ್ಡೇಟ್ ಏನಂದ್ರೆ 30 ಡೇಸ್ ಮ್ಯಾಥ್ಸ್ ಚಾಲೆಂಜ್ ಅಂಡ್ 45 ಡೇಸ್ ಮ್ಯಾಥ್ಸ್ ಚಾಲೆಂಜ್ ಅಂತ ಒಂದು ಹೊಸ ಕೋರ್ಸ್ ಅಂಡ್ 1 ಡೇ ಇಂಗ್ಲಿಷ್ ಚಾಲೆಂಜ್ ಅಂತ ಇನ್ನೊಂದು ಕೋರ್ಸ್ ಅಪ್ಡೇಟ್ ಆಗಿದೆ. ಈ 30-45 ಡೇಸ್ ಮ್ಯಾಥ್ಸ್ ಚಾಲೆಂಜ್ ಫಾರ್ 10th ಕ್ಲಾಸ್ ಅಂಡ್ 12th ಕ್ಲಾಸ್ ಸ್ಟೂಡೆಂಟ್ಸ್. ಈ 10th ಕ್ಲಾಸ್ ಅವ್ರಿಗೆ 30 ಡೇಸ್ ಮ್ಯಾಥ್ಸ್ ಚಾಲೆಂಜ್ ಅಂತ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದೆ. ಅಂಡ್ ಆಲ್ಸೋ ಫಿಸಿಕ್ಸ್ ಕೋರ್ಸ್ ಕೂಡ ಈ ಕೋರ್ಸ್ ಜೊತೆ ಫ್ರೀ ಕೊಡ್ಲಾಗ್ತಾ ಇದೆ, ಫಿಸಿಕ್ಸ್ ಬೇಸಿಕ್ಸ್ ಎಲ್ಲ. ಈ 30 ಡೇಸ್ ಅಲ್ಲೇ ಎಂಟೈರ್ ಟೋಟಲ್ 10th ಕ್ಲಾಸ್ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಅಂಡ್ 45 ಡೇಸ್ ಅಲ್ಲಿ 12th ಕ್ಲಾಸ್ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಇಂಟ್ರೊಡ್ಯೂಸ್ ಮಾಡಲಾಗ್ತದೆ. ಈ ಕೋರ್ಸ್ ಎಲ್ಲ ಬರೀ 2000 ರುಪೀಸ್ ಅಲ್ಲಿ ಆಫರ್ ಮಾಡಲಾಗ್ತದೆ. 1 ಇಯರ್ ವ್ಯಾಲಿಡಿಟಿ ಓನ್ಲಿ ಫಾರ್ 2000 ರುಪೀಸ್. ಅಂಡ್ ಇದರಿಂದ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ಅಕಾಡೆಮಿಕ್ ಇಯರ್ ವರ್ಗು ಎಂಡ್ ವೆಯ್ಟ್ ಮಾಡದೆ ನಮ್ಮ ಕೋರ್ಸ್ ಆಗೋಗ್ತಲ್ಲೇನಾ ಒಂದು 3 ಡೇಸ್ ಗ್ಯಾಪ್ ಅಲ್ಲಿ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ವಿ. ಈ ಎಕ್ಸಾಮ್ ಅಲ್ಲಿ ಆಕ್ಚುಲಿ ಫಸ್ಟ್ ಪ್ರೈಸ್ ಬಂದು ಐಫೋನ್, ಸೆಕೆಂಡ್ ಪ್ರೈಸ್ ಬಂದು ಲ್ಯಾಪ್ಟಾಪ್ ನೀಡ್ತಾ ಇದ್ವಿ. ಸೊ ಈ ಬೆನಿಫಿಟ್ಸ್ ಎಲ್ಲ ವಿತ್ 2000 ರುಪೀಸ್ ಅಲ್ಲೇ ಅವ್ರಿಗೆ ಯೂಸ್ ಆಗ್ತಾ ಇದೆ. ಅಂಡ್ ಇನ್ನೊಂದು ಯಾವ ತರ ಇದೆ ಅಂದ್ರೆ 1 ಡೇ ಇಂಗ್ಲಿಷ್ ಚಾಲೆಂಜ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇಂಗ್ಲಿಷ್ ಚಾಲೆಂಜ್ 1 ಡೇ ನಲ್ಲಿ ಕಲಿಯೋದು ಪಾಸಿಬಿಲಿಟಿನಾ? ಮೋಸ್ಟ್ ಆಫ್ ದ ಪೀಪಲ್ಸ್ ಆರ್ ಗೆಟಿಂಗ್ ದಿಸ್ ಡೌಟ್. ಇಸ್ ಇಟ್ ಪಾಸಿಬಲ್ ಟು ಲರ್ನ್ ಇಂಗ್ಲಿಷ್ ಇನ್ 1 ಡೇ? ಎಕ್ಸಾಕ್ಟ್ಲಿ ಇಟ್ ಇಸ್ ಪಾಸಿಬಲ್. ಐ ಆಮ್ Ranga here. Within 1 day, you can speak in English fluently. That too, tenses based English. Most of the people generally preparing inside when they have to speak in English certain sentences, certain words. Now onwards, no need to worry about to speak in English, because you can easily speak in English on tenses based English. So ಈ ಟೆನ್ಸಸ್ ಬೇಸ್ಡ್ ಇಂಗ್ಲಿಷ್ ಯೂಸ್ ಮಾಡ್ತಾ ಇನ್ಸ್ಟಂಟ್ ಆಗಿ ಸಿಚುಯೇಷನ್ ಬೇಸ್ಡ್ ಇಂಗ್ಲಿಷ್ ಯಾವ ತರ ಮಾತಾಡೋದು ಅನ್ನೋದು 1 ಡೇ ನಲ್ಲಿ ಪಾಸಿಬಲ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಇದು ಓನ್ಲಿ ಸ್ಟೂಡೆಂಟ್ಸ್ಗೆ ಅಲ್ಲ, ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಕೂಡ ಇದೆ. ಸಾಕಷ್ಟು ಜನ ಇಂಗ್ಲಿಷ್ ಕಲಿಯಕ್ಕಾಗಲಾರ್ದೆ, ಅದನ್ನ ಮಾತಾಡಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಇದೊಂದು ಸುವರ್ಣ ಅವಕಾಶ. ಯಾರಾದ್ರೂ ಕಲಿಬಹುದು. 1 ಡೇ, ಓನ್ಲಿ ವಿತ್ ಇನ್ 1 ಡೇ ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್. ಅದು ಪಾಸಿಬಿಲಿಟಿ ಇದೆ. ಅಂಡ್ ಈ ವ್ಯಾಲಿಡಿಟಿ 1 ಇಯರ್ ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಡೋಂಟ್ ವರಿ. ಅಂಡ್ ಈ 1 ಡೇ ಇಂಗ್ಲಿಷ್ ಚಾಲೆಂಜ್ ಬಂದು ಓನ್ಲಿ 999 ಗೆ ಆಫರ್ ಇದೆ. ಈ ಕೋರ್ಸ್ ಎರಡರ ಜೊತೆ ಇನ್ನೊಂದು ಕೋರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್. ಈ ಡಿಗ್ರಿ ಸ್ಟೂಡೆಂಟ್ಸ್ಗೆ ಹೊಸ ಕೋರ್ಸ್ ಯಾವ ತರ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಜನರಲಿ ಡಿಗ್ರಿ ಆಗಲಿ ಪೋಸ್ಟ್ ಗ್ರಾಜುಯೇಷನ್ ಆದಂತಹ ಸ್ಟೂಡೆಂಟ್ಸ್ ಅವಾಗ ಕುತ್ಕೊಂತಾ ಇರ್ತಾರೆ, ಅಂದ್ರೆ ಗವರ್ನಮೆಂಟ್ ಜಾಬ್ ಪ್ರಿಪರೇಷನ್ಗಾಗಿ. ಸೊ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು 18 ಇಯರ್ಸ್ ಆಗಿರೋರು ಎಲ್ಲರಿಗೂ ಗವರ್ನಮೆಂಟ್ ಜಾಬ್ಸ್ಗೆ ಎಲಿಜಿಬಲ್ ಹಾಗಂತ ಈ ಸೆಕೆಂಡ್ ಪಿ ಯು ಆದವ್ರನ್ನ ಅವರೇ ಅಲ್ದ ಡಿಗ್ರಿಯಿಂದ ಕನ್ಸಿಡರ್ ಮಾಡ್ತಾ ಇದ್ವಿ. ಯಾರಾದರೂ ಮೇ ಬಿ ಸರ್ಟನ್ ಕ್ಯಾಂಡಿಡೇಟ್ಸ್ 18 ಇಯರ್ಸ್ ಆಗಿರೋರು ಇದ್ರೆ ಅವರು ಕೂಡ ಪಿ ಯು ನಲ್ಲಿ ಇದ್ರೆ ಮೇ ಬಿ ಸರ್ಟನ್ ಮೆಂಬರ್ಸ್ ಯಾರಾದರೂ ಇರ್ತಾರೆ, ಅವ್ರಿಗೆ ಏಜ್ ಗ್ಯಾಪ್ ಬಂದು ಸೊ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಗವರ್ನಮೆಂಟ್ ಜಾಬ್ಸ್ಗೆ ಡೇ 1 ಇಂದನೂ ಪ್ರಿಪೇರ್ ಆಗ್ಬೋದು ಗ್ರಾಜುಯೇಷನ್ ಇದರಲ್ಲಿ. ಆ ತರ ಈ ಪ್ಲಾನ್ ಮಾಡಿಬಿಟ್ಟು ಸಿಲೆಬಸ್ ಸೆಟ್ ಮಾಡಿದ್ವಿ. ಅಂದ್ರೆ ಮೈನ್ ನಾವು ಕಾಂಪಿಟೇಟಿವ್ ವರ್ಲ್ಡ್ ಎಂಟರ್ ಆಗ್ತಲ್ಲ ಯಾವ ತರ ಇರುತ್ತೆ ಅಂದ್ರೆ, ಮೈನ್ ಅರ್ಥಮೆಟಿಕ್ ರೀಸನಿಂಗ್, ಇನ್ನೊಂದು ಯಾವ್ದಿದೆ ಅಂದ್ರೆ ಜಾಗ್ರಫಿ ಇದೆ. ಜಾಗ್ರಫಿ ಬೇಸಿಕ್ಸ್ ಫುಲ್ ಡೆಪ್ತ್ ಆಗಿ ಹೋಗ್ತಾ ಇದೆ. ನಿಮ್ಮ ಮಧ್ಯ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಓನ್ಲಿ ಮ್ಯಾಥ್ಸ್ ಸೈನ್ಸ್ ಅಂತ ಈ 2 ಸಬ್ಜೆಕ್ಟ್ ಇಂದ ಓಡಾಡ್ತಾ ಇದಾರೆ. ಬಿಟ್ರೆ ಈ ಜಾಗ್ರಫಿ ಟಚ್ ಮಾಡೋರೇ ಇಲ್ಲ ಅಸಲಿಗೆ. ಮೈನ್ ಕಂಟೆಂಟ್ ಅದಾಗಿದೆ ಇವಾಗ ಪ್ರೆಸೆಂಟ್ ನಡೀತಾ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ. ಸೊ ಅದನ್ನ ಸುಲಭ ರೀತಿಯಲ್ಲಿ ಯಾವ ತರ ಕಲಿಬಹುದು ಅಂತ ಈ ರಂಗ ಎಜುಕೇಶನ್ ವರ್ಲ್ಡ್ ಅಲ್ಲಿ ಟೀಚ್ ಮಾಡ್ತಾ ಇದ್ವಿ. ಸಾಕಷ್ಟು ಜನ ಅಂದ್ರೆ ಇವಾಗ ಗವರ್ನಮೆಂಟ್ ಜಾಬ್ ಸೀರೀಸ್ ಟ್ರೈ ಮಾಡ್ಲಾರ್ದೆ ಬೇರೆ ಫೀಲ್ಡ್ ಅಲ್ಲಿ ಟ್ರೈ ಮಾಡ್ತಾ ಇದಾರೆ. ಬೇರೆ ಫೀಲ್ಡ್ ಕಡಿಮೆ ಅಂತ ಹೇಳ್ತಾ ಇಲ್ಲ. ಒನ್ಸ್ ಗವರ್ನಮೆಂಟ್ ಜಾಬ್ ಎಂಟರ್ ಆಗಿ ಲೈಫ್ ಫುಲ್ ಫ್ರೀ ಆಗಿರುತ್ತೆ, ಪ್ರಶಾಂತವಾಗಿರುತ್ತೆ, ಇದು ಮಾತ್ರ ಗ್ಯಾರಂಟಿ. ಅದಕ್ಕಾಗಿ ಸ್ಟೂಡೆಂಟ್ಸ್ ಯಾರಾದ್ರೂ ಇಂಟ್ರೆಸ್ಟ್ ಇರ್ತಿರೋ ಅವರಿಗೆ ಲೋ ಪ್ರೈಸ್ ಅಲ್ಲಿ ನಾವು ಈ ಕೋರ್ಸ್ ನೀಡಲಾಗ್ತಾ ಇದೆ. ಸೊ ಮೈನ್ ಕೋರ್ಸ್ ಯಾವ್ಯಾವ ಇದೆ ಅಂದ್ರೆ 30 ಡೇಸ್ ಮ್ಯಾಥ್ಸ್ ಚಾಲೆಂಜ್ ಫಾರ್ 10th ಸ್ಟೂಡೆಂಟ್ಸ್, 45 ಡೇಸ್ ಮ್ಯಾಥ್ಸ್ ಚಾಲೆಂಜ್ ಫಾರ್ 12th ಸ್ಟೂಡೆಂಟ್ಸ್ ಅಂಡ್ 1 ಡೇ ಇಂಗ್ಲಿಷ್ ಚಾಲೆಂಜ್ ಫಾರ್ ಆಲ್ ಏಜ್ ಆಫ್ ಗ್ರೂಪ್ಸ್. ಇದಕ್ಕೆ ಸ್ಟೂಡೆಂಟ್ಸ್ ಅಂತ ಏನಿಲ್ಲ, ಯಾರಾದ್ರೂ ಕಲಿಬಹುದು, ಅವ್ರವ್ರ ಇಂಟ್ರೆಸ್ಟ್ ಅಷ್ಟೇ.
ಮೈನ್ ಡಿಗ್ರಿ ಸ್ಟೂಡೆಂಟ್ಸ್ ಫೋಕಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಟ್ಟು ಇದು ಕರ್ನಾಟಕ ಸ್ಟೇಟ್ ಸ್ಪೆಷಲ್ ಆಗಿ ಇದನ್ನ ಆಫರ್ ಮಾಡ್ತಾ ಇದ್ವಿ. ಇಂಟ್ರೆಸ್ಟ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದ್ರೂ ಜಾಯ್ನ್ ಆಗ್ಬೋದು ಅಂಡ್ ಲೋ ಪ್ರೈಸ್ ಅಲ್ಲಿ ಆಫರ್ ಮಾಡ್ತಾ ಇದ್ವಿ. ಈ ಪ್ರೈಸ್ ಯಾವ ತರ ಇದೆ ಅಂದ್ರೆ 10th ಕ್ಲಾಸ್ ಅಂಡ್ 12th ಕ್ಲಾಸ್ ಸ್ಟೂಡೆಂಟ್ಸ್ಗೆ ಇಯರ್ ವ್ಯಾಲಿಡಿಟಿ ಓನ್ಲಿ 2000 rupees. ಒನ್ ಡೇ ಇಂಗ್ಲಿಷ್ ಚಾಲೆಂಜ್ ಅದು ಈ ವ್ಯಾಲಿಡಿಟಿ 1 year ವರೆಗೂ ಎಕ್ಸ್ಟೆನ್ಷನ್ ಆಗುತ್ತೆ. ಇದು 999 rupees. ಅಂಡ್ ಡಿಗ್ರಿ ಸ್ಟೂಡೆಂಟ್ಸ್ ಯಾರಾದ್ರೆ ಕಾಂಪಿಟೇಟಿವ್ ವರ್ಡ್ ಪ್ರಿಪೇರ್ ಆಗ್ತಾ ಇರ್ತಿರೋ ಇವ್ರಿಗೆ ಕೂಡ ಸೇಮ್ ಚಾನ್ಸ್, ಸೇಮ್ ಆಫರ್ ಅಲ್ಲೇ ಆಫರ್ ಮಾಡ್ತಾ ಇದ್ದೀನಿ. ಓನ್ಲಿ 2000 rupees ವಿತ್ 1 year ವ್ಯಾಲಿಡಿಟಿ. ಅವ್ರಿಗೆ ಯಾವ ತರ ಅಂದ್ರೆ ಎಂಟೈರ್ ಅರ್ಥಮೆಟಿಕ್, ರೀಸನಿಂಗ್, ಜಾಗ್ರಫಿ ಬೇಸಿಕ್ಸ್, ಸೈನ್ಸ್ ಬೇಸಿಕ್ಸ್ ಅಂಡ್ ಅವ್ರಿಗೆ ಬೇಕಾಗಿರೋಂತಹ ಪ್ರೀವಿಯಸ್ ಪೇಪರ್ ಎಕ್ಸ್ಪ್ಲನೇಷನ್, ಮೈನ್ ಕರೆಂಟ್ ಅಫೇರ್ಸ್ ಎಕ್ಸ್ಪ್ಲನೇಷನ್. ಅವರು ಒನ್ಸ್ ಸ್ಟಾರ್ಟ್ ಮಾಡಿದ್ರೆ ಗವರ್ನಮೆಂಟ್ ಜಾಬ್ ಓರಿಯಂಟೇಷನ್ ಅಲ್ಲಿ ಹೋಗ್ತಾ ಯಾವ್ದಾದ್ರು ಒಂದು ಕನ್ಫರ್ಮ್ ಆಗಿ ಗವರ್ನಮೆಂಟ್ ಜಾಬ್ ಹೊಡೆಯೋ ರೀತಿಯಲ್ಲಿ ಅವ್ರನ್ನ ತಯಾರು ಮಾಡೋಕ್ಕಾಗಿ ಈ ರಂಗ ಎಜುಕೇಶನ್ ವರ್ಲ್ಡ್ ಸ್ಟಾರ್ಟ್ ಮಾಡಿದೆ ಈ ಜರ್ನಿನ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಎಲ್ಲರಿಗೂ ಅವೈಲಬಲ್ ಇರಲಿ ಅಂತ ಲೋ ಪ್ರೈಸ್ ಅಲ್ಲಿ ಇಟ್ಟಿದ್ದೀನಿ. ಸೊ ಆದಷ್ಟಕ್ಕೂ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.